ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ವಿಟ್ಸ್ ಅಕಾಡೆಮಿಗೆ ಸ್ವಾಗತ. ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ಹೃದಯದ ಭಾಗ ಅಂತ ಹೇಳೋ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದರೆ ಈ ವಿಭಕ್ತಿ ಪ್ರತ್ಯಯ ಅಂದರೆ ಏನು? ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಅಕ್ಷರಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು. ಹಾಗಾದರೆ ಏನು ಸ್ವತಂತ್ರವಾಗಿ ಅರ್ಥವಿಲ್ಲದೆ? ಯಾವ ನಾಮ ಪ್ರಕೃತಿ ಮುಂದೆ ಯಾಕೆ ಸೇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ನಾವೀಗ ಹೋಗ್ಬಿಟ್ಟು ಯಾರ ಮುಂದೆ ನಾನು ಹೋಗಿ ಹೂ ಅಂದರೆ ಅರ್ಥ ಆಗುತ್ತಾ? ಅನ್ನು ಇಂದ ಗೆ ಹೀಗೆ ಗೆ ಇಲ್ಲ. ದೆಸೆಯಿಂದ ಅಂದರೆ ಅರ್ಥ ಆಗುತ್ತಾ? ಇಲ್ಲ. ಆ ಅಲ್ಲಿ ಏನೂ ಅರ್ಥ ಆಗೋದಿಲ್ಲ. ಅದೇ ರಾಮನು, ರಾಮನನ್ನು, ರಾಮನಿಂದ, ರಾಮನಿಗೆ, ರಾಮನ ದೆಸೆಯಿಂದ, ರಾಮನ, ರಾಮನಲ್ಲಿ ಅಂತ ಹೇಳಿದ್ರೆ ಅರ್ಥ ಆಗುತ್ತಲ್ವಾ? ಅದೇ ರೀತಿ ಇದನ್ನು ಸ್ವತಂತ್ರವಾಗಿ ಅರ್ಥವಿಲ್ಲದೆ, ಇದಕ್ಕೆ ಸ್ವತಂತ್ರವಾಗಿ ಅರ್ಥವಿಲ್ಲ. ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಅಕ್ಷರಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರೀತಾರೆ. ಹಾಗಾದರೆ ಈ ವಿಭಕ್ತಿ ಅಂದರೆ ಏನು? ವಿಭಕ್ತಿಗಳಲ್ಲಿ ಒಟ್ಟು 7 ವಿಭಕ್ತಿಗಳಿವೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇದರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಕಾರಕಗಳು ಅಂದರೆ ಏನು? ಕರ್ತ್ರಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಆಪಾದನ, ಸಂಬಂಧ, ಅಧಿಕರಣ. ಹೊಸ ಕನ್ನಡ ಪ್ರತ್ಯಯಗಳು ಯಾವ್ಯಾವುದು? ಹೂ, ಅನ್ನು, ಇಂದ, ಗೆ, ದೆಸೆಯಿಂದ, ಹಾ, ಅಲ್ಲಿ. ಏನು ಹೇಳಿ? ಹೂ, ಅನ್ನು, ಇಂದ, ಗೆ, ದೆಸೆಯಿಂದ, ಹಾ, ಅಲ್ಲಿ. ಇದು ಹೊಸ ಕನ್ನಡ ಪ್ರತ್ಯಯಗಳು. ಇದರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇಂದ ಯಾವ ವಿಭಕ್ತಿ? ತೃತೀಯ. ಗೆ ಯಾವ ವಿಭಕ್ತಿ? ಚತುರ್ಥಿ. ದೆಸೆಯಿಂದ ಯಾವ ವಿಭಕ್ತಿ? ಪಂಚಮಿ. ಹಾ ಯಾವ ವಿಭಕ್ತಿ? ಷಷ್ಠಿ. ಸಪ್ತಮಿ ಯಾವ ವಿಭಕ್ತಿ? ಅಲ್ಲಿ ಯಾವ ವಿಭಕ್ತಿ? ಸಪ್ತಮಿ. ಹೀಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಹಳಗನ್ನಡ ಪ್ರತ್ಯಯಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಹಳಗನ್ನಡ ಪ್ರತ್ಯಯ ಮ, ಹಂ, ಈ, ಹಿಂದ, ಗೆ, ಕೆ, ಹತ್ತಣಿ, ಹಾ, ಹೊಳ್. ಈ ರೀತಿ ಈಗ ವಿಭಕ್ತಿ ಪ್ರತ್ಯಯಗಳಲ್ಲಿ ಹಂ ಕೊಟ್ಟು ಇದು ಯಾವ ವಿಭಕ್ತಿ ಅಂತ ಕೇಳ್ಬೋದು. ದ್ವಿತೀಯ. ಹತ್ತಣಿ ಯಾವ ವಿಭಕ್ತಿ? ಪಂಚಮಿ. ಒಳ್ ಯಾವ ವಿಭಕ್ತಿ? ಸಪ್ತಮಿ. ಇತ್ತೀಚಿನ ದಿನಗಳಲ್ಲಿ ಹತ್ತಣಿ ಯಾವ ಕಾರಕಾರ್ಥ? ಹತ್ತಣಿ ಆಪಾದನ. ದೆಸೆಯಿಂದ ಯಾವ ಕಾರಕಾರ್ಥ? ಆಪಾದನ. ಒಳ್ ಯಾವ ಕಾರಕಾರ್ಥ? ಅಧಿಕರಣ. ಇಂದ ಯಾವ ಕಾರಕಾರ್ಥ? ಕರಣಾರ್ಥ. ಅದೇ ರೀತಿ ಹಾ ಇದು ಸಂಬಂಧವನ್ನು ಸೂಚಿಸುವಂತಹ ಕಾರಕಾರ್ಥ. ಹೀಗೆ ಕಾರಕಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನು ಈ ವಿಭಕ್ತಿ ಪ್ರತ್ಯಯಗಳನ್ನ ನೀವು ಕಲಿತ್ರೆ 2ರಿಂದ 3 ಮಾರ್ಕ್ಸು ಖಂಡಿತ ಬಂದೇ ಬರುತ್ತೆ. ನೀವು ಸ್ಕೋರ್ ಮಾಡ್ಬೋದು. ಇದೊಂದು ಟೇಬಲ್ ನಿಮಗೆ 3 ಮಾರ್ಕ್ಸ್ ಆದರೂ ಕೊಟ್ಟೇ ಕೊಡುತ್ತೆ. ಅದಕ್ಕಾಗಿ ನೀವು ಇದನ್ನು ಕಲೀಲೇಬೇಕು. ಮತ್ತು ಇಲ್ಲಿ ಕಾರಕಾರ್ಥದ ಅರ್ಥ ಅಂತ ಕೊಟ್ಟಿದ್ದೀನಿ. ಕರ್ತ್ರಾರ್ಥ ಅಂದರೆ ಯಾರು? ಕೆಲಸ ಮಾಡುವವ. ಕರ್ಮಾರ್ಥ ಅಂದರೆ ಕೆಲಸಕ್ಕೆ ಒಳಪಡುವವ. ಕರಣಾರ್ಥ ಅಂದರೆ ಸಾಧನ. ಸಂಪ್ರದಾನ ಅಂದರೆ ಕೊಡುವಿಕೆ. ಆಪಾದನ ಅಂದರೆ ಹಗಲುವಿಕೆ. ಸಂಬಂಧ ಅಂದರೆ ಸಂಬಂಧ. ಅಧಿಕರಣ ಅಂದರೆ ಆಶ್ರಯ ಅಥವಾ ಆಧಾರ. ನಾವು ಕನ್ನಡದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ವಿಭಕ್ತಿ ಪ್ರತ್ಯಯಗಳ ಸಹಾಯದಿಂದಲೇ ನಾವು ವಾಕ್ಯಗಳನ್ನು ರಚನೆ ಮಾಡೋದು. ಅದು ಇದರಲ್ಲಿ ಕಾರಕಗಳು ತುಂಬಾ ವಿಶೇಷ ಮತ್ತು ಮುಖ್ಯ. ಯಾಕೆ ಅಂದರೆ ಎಲ್ಲಿ ಕಾರಕಾರ್ಥಗಳ ಪ್ರಥಮ ವಿಭಕ್ತಿಯನ್ನು ಬಳಸಬೇಕು, ಎಲ್ಲಿ ದ್ವಿತೀಯ ವಿಭಕ್ತಿಯನ್ನು ಬಳಸಬೇಕು, ಯಾವ ಸಂದರ್ಭದಲ್ಲಿ ತೃತೀಯ ವಿಭಕ್ತಿಗಳನ್ನ ಬಳಸಬೇಕು ಅನ್ನೋದನ್ನು ನಾವು ವಿಭಕ್ತಿ ಪ್ರತ್ಯಯಗಳಿಂದ ತಿಳಿತಾ ಹೋಗ್ತೀವಿ. ಈಗ ಈ ವಿಡಿಯೋದಲ್ಲಿ ಇಷ್ಟನ್ನು ನೀವು ತಿಳಿದುಕೊಳ್ಳಿ. ಯಾವುದಾದ್ರ ಬಗ್ಗೆ? ವಿಭಕ್ತಿಗಳ ಬಗ್ಗೆ, ಕಾರಕಗಳ ಬಗ್ಗೆ, ಹೊಸಗನ್ನಡ ಪ್ರತ್ಯಯದ ಬಗ್ಗೆ, ಹಳಗನ್ನಡ ಪ್ರತ್ಯಯದ ಬಗ್ಗೆ, ಕಾರಕಾರ್ಥದ ಅರ್ಥದ ಬಗ್ಗೆ ತಿಳಿದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಕಾರಕಾರ್ಥದ ಅರ್ಥ ಅಂದರೆ ಕೆಲಸ ಮಾಡುವವನ
ಮತ್ತು ಕೆಲಸಕ್ಕೆ ಒಳಪಡುವವನ, ಸಾಧನ, ಕೊಡುವಿಕೆ, ಮತ್ತು ಹಗಲುವಿಕೆ, ಸಂಬಂಧ, ಆಶ್ರಯ ಮತ್ತು ಆಧಾರ ಇವುಗಳ ಮೇಲೆ ವಾಕ್ಯಗಳನ್ನು ರಚನೆ ಮಾಡಿ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಪ್ರೋತ್ಸಾಹವನ್ನು ನೀಡಿ. ಧನ್ಯವಾದಗಳು.